ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ನೈಟ್ ಸಾಂಬಾರ್ ಇತ್ತು, ಹಾಗಾಗಿ ಅಮ್ಮ ಮುದ್ದೆ ಮಾಡ್ತಾರೆ ಅಂತ ನಾನು ರೈಸಿಗಿಟ್ಟು ಅಂಬ್ಲಿ ಮಾಡಿದೆ. ರಾಗಿ ಅಂಬ್ಲಿ ಮಾಡಕ್ಕೆ ಹಿಟ್ಟು ನೈಟೇ ನೆನಾಕಿದ್ದೆ. ಅಂಬ್ಲಿ ಹುಳಿ ಹುಳಿಯಾಗಿ ಚೆನ್ನಾಗಿರತ್ತೆ, ಹಾಗಾಗಿ ನೈಟೇ ಹಿಟ್ಟು ನೆನಾಕಿದ್ದೆ. ಹುಳಿ ಇರತ್ತಲ್ಲ, ಹಾಗಾಗಿ ನಾನ್ ಕುಡಿಯಲ್ಲ, ಮನೇಲಿ ಇನ್ನು ಎಲ್ಲರೂ ಕುಡಿತಾರೆ. ಖಾರದ ಪುಡಿ ಖಾಲಿ ಆಗಿತ್ತು ಅಂತ ಖಾರದ ಪುಡಿ ತೆಗ್ಸಕ್ಕೆ ಅಂತ ಅಮ್ಮ ಮೆಣಸಿನ್ಕಾಯಿ ಒಡಾಕಿದ್ರು. ಈಗ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ, ನಾನು ತಿಂಡಿ ತಿಂದೆ. ಮಧ್ಯಾಹ್ನದ ಊಟಕ್ಕೆ ರೈಸ್ ಮಾಡಿ ತರಕಾರಿ ಹಾಕಿ ಬೇಳೆ ಸಾಂಬಾರ್ ಮಾಡಿದೆ. ಅಡುಗೆ ಎಲ್ಲ ಮಾಡಾದ್ಮೇಲೆ ವಾರ ಇರೋದ್ರಿಂದ ಮನೆ ಎಲ್ಲ ಗುಡಿಸಿ ಕ್ಲೀನಾಗಿ ನೆಲ ಎಲ್ಲ ಒರೆಸ್ದೆ. 3 ದಿನದ ಹಿಂದೆನೆ ರಾಗಿ ತುಳ್ಸಿದ್ವಿ. ರಾಗಿ ತೂರೋದಿನ್ನು ಬಾಕಿ ಇತ್ತು. ರಾಗಿ ತೂರೋ ಮಿಷಿನ್ಗೆ ಹೇಳಿದ್ವಿ, ಅವರು ಬರ್ತೀನಿ ಅಂತ ಲಾಸ್ಟಿಗೂ ಕೈ ಕೊಟ್ರು. ಹಾಗಾಗಿ ಇವತ್ತು ನಮ್ಮ ಅತ್ತೆನೆ ಕರ್ಕೊಂಡು ಅಮ್ಮನೂ ಅತ್ತೆನೂ ಸೇರಿ ರಾಗಿ ತೂರಿದ್ರು. ಎಲ್ರು ಕಣದಲ್ಲಿದ್ರು. ಅವ್ರಿಗೆ ಕಾಫಿ ಕೊಟ್ಟು ಕಳ್ಸಿ ಮಗನ್ನ ಆಟ ಆಡ್ಸ್ತಿದ್ದೆ. ತೂರೋದೆಲ್ಲ ಮುಗ್ದಿದೆ, ಪೂಜೆ ಸಾಮಾನ್ ಕೊಟ್ಟು ಕಳ್ಸು ಅಂತ ಅಪ್ಪ ಹೇಳಿದ್ರು. ನೆನ್ಸಿರೋ ಕಡಲೆ ಬೇಳೆ, ಬೆಲ್ಲ, ಕಾಯಿ, ಉದ್ಗಡ್ಡಿ, ಕರುಪ್ರ, ಅರ್ಶನ, ಕುಂಕುಮ ಕೊಟ್ಟು ಕಳ್ಸ್ದೆ. ಪೂಜೆ ಎಲ್ಲ ಮಾಡಿ ರಾಗಿ ಮನೆಗ್ ತಂದ್ರು. ನಾವ್ ರೈತರು ಹೇಗೆ ಅಂದ್ರೆ, ಮನೇಲಿ ಏನು ಇಲ್ಲ ಅಂದ್ರು ರಾಗಿ ಇದ್ರೆ ಸಾಕು, ರಾಗಿ ಅಂಬ್ಲಿ ಕುಡಿದು ಜೀವನ ನಡೆಸಬಹುದು.